ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಜಗತ್ತಿನ ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ಹೆಸರು, ಲಕ್ಷಾಂತರ ಪುಟಗಳ ರಹಸ್ಯದ ದಾಖಲೆಗಳು, ಮಕ್ಕಳ ದೌರ್ಜನ್ಯ ಆರೋಪಗಳು ಮತ್ತು ಇನ್ನೂ ಉತ್ತರ ಸಿಗದ ಸಾವಿರಾರು ಪ್ರಶ್ನೆಗಳು. ಒಬ್ಬ ವ್ಯಕ್ತಿಯ ಪ್ರಕರಣ ಹೇಗೆ ಜಾಗತಿಕ ರಾಜಕೀಯ ವ್ಯವಹಾರ ಮತ್ತು ಸೆಲೆಬ್ರಿಟಿ ಜಗತ್ತನ್ನೇ ಕದಡಿತ್ತು. ಎಫ್ಸ್ಟೈನ್ಸ್ ಫೈಲ್ಸ್ ಇದು ಕೇವಲ ಒಂದು ಕ್ರಿಮಿನಲ್ ಕೇಸ್ ಅಲ್ಲ. ಇದು ಅಧಿಕಾರಿಗಳ ಹಿಂದೆ ಅಡಗಿರುವ ಸತ್ಯದ ಬಗ್ಗೆ ಜಗತ್ತು ಕೇಳುತ್ತಿರುವ ದೊಡ್ಡ ಪ್ರಶ್ನೆ. ಇಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲು ಹೊರಟಿರುವುದು ಜೆಫ್ರಿ ಎಪ್ಸ್ಟೈನ್ ಯಾರು, ಈ ಫೈಲ್ಸ್ ಅಂದರೇನು, ಇದರಲ್ಲಿ ಏನು ಹೊಂದಿರಬಹುದು ಮತ್ತು ಏಕೆ ಇಂದಿಗೂ ಈ ಪ್ರಕರಣ ಮುಗಿದಿಲ್ಲ. ಈ ಎಲ್ಲಾ ಪ್ರಶ್ನೆಗಳ ಪೂರ್ಣ ವಿವರವನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋಗೆ ಹೋಗುವ ಮೊದಲು ನೀವಿನ್ನು ಸ್ಟೋರಿ ಎಂಟರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ಜೆಫ್ರಿ ಎಪ್ಸ್ಟೈನ್ ಅಮೆರಿಕದ ಹಣಕಾಸು ಕ್ಷೇತ್ರದಲ್ಲಿ ಹೆಸರು ಮಾಡಿದ ವ್ಯಕ್ತಿ. ಅವನು ತನ್ನನ್ನು ತಾನು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಎಂದು ಪರಿಚಯಿಸಿಕೊಂಡಿದ್ದನು. ಅಮೆರಿಕದ ಶ್ರೀಮಂತರ ಜೊತೆ ಸಂಪರ್ಕ, ಖಾಸಗಿ ವಿಮಾನಗಳು, ಐಷಾರಾಮಿ ಮನೆಗಳು ಇವು ಅವನ ಜೀವನದ ಭಾಗಗಳಾಗಿದ್ದವು. ಆದರೆ 2000ರ ದಶಕದ ಆರಂಭದಲ್ಲಿ ಅವನ ಮೇಲೆ ಭೀಕರ ಆರೋಪಗಳು ಹೊರಬಂದವು. ಅಪ್ರಾಪ್ತ ವಯಸ್ಸಿನ ಹುಡುಗಿಯರನ್ನು ಹಣದ ಮೂಲಕ ತನ್ನ ಮನೆಗೆ ಕರೆಸಿಕೊಳ್ಳುವುದು, ಲೈಂಗಿಕ ದೌರ್ಜನ್ಯ ಮತ್ತಿತರ ಪ್ರಭಾವಿ ವ್ಯಕ್ತಿಗಳಿಗೆ ಪರಿಚಯ ಮಾಡಿಸುವ ಆರೋಪಗಳು. ಪೊಲೀಸ್ ತನಿಖೆಯಲ್ಲಿ 14ರಿಂದ 23ನೇ ವಯಸ್ಸಿನ ಹಲವಾರು ಹುಡುಗಿಯರನ್ನು ಅವರ ಮನೆಗೆ ಕರೆಸಿಕೊಳ್ಳಲಾಗಿದೆ ಎಂದು ದಾಖಲಿಸಲಾಗಿದೆ. ಇದರಿಂದ ಎಪ್ಸ್ಟೈನ್ ಪ್ರಕರಣ ಸಾಮಾನ್ಯ ಅಪರಾಧವಲ್ಲ ಎಂಬುದು ಸ್ಪಷ್ಟವಾಯಿತು. ಸ್ನೇಹಿತರೆ, 2008ರಲ್ಲಿ ಎಪ್ಸ್ಟೈನ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಆದರೆ ಆ ಸಮಯದಲ್ಲಿ ಅವನು ದೊಡ್ಡ ಶಿಕ್ಷೆಯಿಂದ ತಪ್ಪಿಸಿಕೊಂಡಿದ್ದಾನೆ ಎಂಬ ಆರೋಪಗಳು ಉಂಟಾದವು. ಬಹಳಷ್ಟು ಜನ ಪ್ರಶ್ನೆ ಕೇಳಿದ್ದರು, ಏಕೆ ಇಷ್ಟು ದೊಡ್ಡ ಆರೋಪಗಳಿದ್ದರೂ ಕಠಿಣ ಶಿಕ್ಷೆ ಆಗಲಿಲ್ಲ? ಪ್ರಭಾವಿ ಸಂಪರ್ಕಗಳು ಅವನನ್ನು ರಕ್ಷಿಸಿವೆಯೇ? ಈ ಪ್ರಶ್ನೆಗಳು ವರ್ಷಗಳವರೆಗೆ ಉಳಿದು ಹೋಗಿದ್ದವು. ನಂತರ 2019ರಲ್ಲಿ ಮತ್ತೆ ಹೊಸ ಸಾಕ್ಷ್ಯಗಳೊಂದಿಗೆ ಎಪ್ಸ್ಟೈನ್ ಅನ್ನು ಬಂಧಿಸಲಾಗಿತ್ತು. ಈ ಬಾರಿ ಆರೋಪಗಳು ಗಂಭೀರವಾಗಿದ್ದವು. ಮಕ್ಕಳ ಲೈಂಗಿಕ ಕಳ್ಳ ಸಾಗಾಣಿಕೆ, ಅಂದರೆ ಸೆಕ್ಸ್ ಟ್ರಾಫಿಕಿಂಗ್. ಆದರೆ ಸ್ನೇಹಿತರೆ, ಇಲ್ಲಿ ದೊಡ್ಡ ತಿರುವು ಸಿಕ್ಕಿತು. ಪ್ರಕರಣ ನ್ಯಾಯಾಲಯಕ್ಕೆ ಹೋಗುವ ಮುನ್ನವೇ ಜೈಲಿನಲ್ಲಿ ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದನು. ಈ ಘಟನೆಯ ನಂತರ ಮತ್ತಷ್ಟು ಸಂಶಯಗಳು ಹುಟ್ಟಿಕೊಂಡವು. ಅವನು ಒಬ್ಬನೇ ಇದನ್ನು ನಡೆಸಿದನ? ಇನ್ನು ಯಾರು ಅವನ ಜೊತೆ ಇದ್ದರು? ಸತ್ಯ ಸಂಪೂರ್ಣವಾಗಿ ಹೊರಬರಲಿದೆಯಾ ಎಂಬ ಸಾಕಷ್ಟು ಪ್ರಶ್ನೆಗಳು ಅವನ ಅಂತ್ಯದ ನಂತರ ಹುಟ್ಟಿಕೊಂಡವು. ನಾವು ಇಲ್ಲಿ ಎಪ್ಸ್ಟೈನ್ ಫೈಲ್ಸ್ ಎಂದರೇನು ಎಂದು ನೋಡುವುದಾದರೆ, ಎಪ್ಸ್ಟೈನ್ ಫೈಲ್ಸ್ ಎಂದರೆ FBI ತನಿಖೆಯ ದಾಖಲೆಗಳು, ಇಮೇಲ್ಗಳು, ಫೋನ್ ರೆಕಾರ್ಡ್ಗಳು, ಫ್ಲೈಟ್ ಲಾಗ್ಗಳು, ಸಾಕ್ಷಿಗಳ ಹೇಳಿಕೆಗಳು, ನ್ಯಾಯಾಲಯದ ದಾಖಲೆಗಳು ಹಾಗೂ ಅತಿ ಮುಖ್ಯವಾಗಿ ಫೋಟೋಗಳು ಮತ್ತು ವಿಡಿಯೋಗಳು. 2026ರಲ್ಲಿ ಅಮೆರಿಕದ ನ್ಯಾಯ ಇಲಾಖೆ 3 ಮಿಲಿಯನ್ಗಿಂತ ಹೆಚ್ಚು ದಾಖಲೆಗಳನ್ನು ಸಾರ್ವಜನಿಕರಿಗೆ ಬಿಡುಗಡೆ ಮಾಡಿತ್ತು. ಈ ದಾಖಲೆಯೊಳಗೆ ಸುಮಾರು 3 ಮಿಲಿಯನ್ ಪುಟಗಳು, 1,80,000 ಚಿತ್ರಗಳು, 2,000 ವಿಡಿಯೋಗಳು ಸೇರಿದ್ದವು. ಇದು ಇತಿಹಾಸದಲ್ಲೇ ದೊಡ್ಡ ದಾಖಲೆಗಳ ಬಿಡುಗಡೆಗಳಲ್ಲಿ ಒಂದು. ಈ ಫೈಲ್ಸ್ ನಲ್ಲಿ ಹಲವು ಪ್ರಭಾವಿ ವ್ಯಕ್ತಿಗಳ ಹೆಸರುಗಳು ಕಾಣಿಸಿಕೊಂಡವು. ಮುಖ್ಯವಾಗಿ ರಾಜಕೀಯ ಕ್ಷೇತ್ರದ ದೊಡ್ಡ ಹೆಸರುಗಳಾದ ಬಿಲ್ ಕ್ಲಿಂಟನ್, ಅಮೆರಿಕದ ಮಾಜಿ ಅಧ್ಯಕ್ಷ, ಅಮೆರಿಕದ ಈಗಿನ ಅಧ್ಯಕ್ಷನಾದ ಡೊನಾಲ್ಡ್ ಟ್ರಂಪ್ ಹಾಗೂ ಆಂಡ್ರಾಯ್, ಬ್ರಿಟನ್ ರಾಜ ಕುಟುಂಬದ ಸದಸ್ಯ, ಇನ್ನು ಮೊದಲಾದ ರಾಜಕಾರಣಿಗಳ ಹೆಸರುಗಳು ಕೇಳಿ ಬಂದಿವೆ. ಇನ್ನು ಈ ಫೈಲ್ಸ್ ನಲ್ಲಿ ಎಲನ್ ಮಸ್ಕ್, ಬಿಲ್ ಗೇಟ್ಸ್, ಸ್ಟೀವ್ ಹಾಕಿಂಗ್, ರಿಚರ್ಡ್ ಬ್ರಾನ್ಸನ್, ಇನ್ನು ಸಾಕಷ್ಟು ಹೆಸರುಗಳು ಈ ಫೈಲ್ಸ್ ನಲ್ಲಿ ಕೇಳಿ ಬಂದಿವೆ. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ, ಈ ಹೆಸರುಗಳು ದಾಖಲೆಗಳಲ್ಲಿ ಅಥವಾ ಸಾಕ್ಷಿಗಳ ಹೇಳಿಕೆಗಳಲ್ಲಿ ಬಂದಿದ್ದರೂ ಎಲ್ಲರೂ ಅಪರಾಧಕ್ಕೆ ದೋಷಿ ಎಂದು ಯಾವುದೇ ನ್ಯಾಯಾಲಯ ತೀರ್ಪು ನೀಡಿಲ್ಲ. ಕೆಲವು ದೊಡ್ಡ ಉದ್ಯಮಿಗಳು ಮತ್ತು ಹೂಡಿಕೆದಾರರ ಹೆಸರುಗಳು, ಫೋನ್ ಸಂಪರ್ಕಗಳು ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿನ ಭಾಗವಹಿಕೆಗಳು ಸಿಕ್ಕಿವೆ. ಎಪ್ಸ್ಟೈನ್ ಶ್ರೀಮಂತ ವಲಯದಲ್ಲಿ ಸಂಚರಿಸುತ್ತಿದ್ದರಿಂದ ಹಲವಾರು ಬಿಸಿನೆಸ್ ಸಂಪರ್ಕಗಳ ದಾಖಲೆಗಳು ಇದ್ದವು. ಕೆಲವು ಹಾಲಿವುಡ್ ಮತ್ತು ಸಾಮಾಜಿಕ ಪ್ರಭಾವಿ ವ್ಯಕ್ತಿಗಳ ಹೆಸರು, ಫೋಟೋಗಳು ಅಥವಾ ಕಾರ್ಯಕ್ರಮಗಳ ಮೂಲಕ ಉಲ್ಲೇಖವಾಗಿವೆ. ಬಹುತೇಕ ಸಂದರ್ಭದಲ್ಲಿ ಇದು ಕೇವಲ ಪರಿಚಯದ ಮಟ್ಟದ ಸಂಪರ್ಕ ಮಾತ್ರವಾಗಿರುತ್ತದೆ. ಹಾಗಂತ ಪರಿಚಯದ ಸಂಪರ್ಕ ಮಾತ್ರ ಎಂದು ನಿರ್ಲಕ್ಷಿಸುವಂತಿಲ್ಲ. ಇಲ್ಲಿ ಪೂರ್ಣ ತನಿಖೆಯ ಅಗತ್ಯವಿದೆ. ಈ ಫೈಲ್ಸ್ ನಲ್ಲಿ ಹೆಸರು ಇರುವುದೇ ಅಪರಾಧದ ಸಾಕ್ಷ್ಯ ಅಲ್ಲ. ಅನೇಕ ಹೆಸರುಗಳು ಕಾನೂನು ಕಾರಣಗಳಿಂದ ಅಥವಾ ಮತ್ತಿತರ ಗೌಪ್ಯತೆಗಾಗಿ ಸಂಪೂರ್ಣವಾಗಿ ಪ್ರಕಟಿಸಲ್ಪಟ್ಟಿಲ್ಲ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡಿರುವ ಹಲವಾರು ಲಿಸ್ಟ್ಗಳು ಅಧಿಕೃತವಾಗಿಲ್ಲ. ರಾಜಕಾರಣಿಗಳು, ಉದ್ಯಮಿಗಳು, ಸೆಲೆಬ್ರಿಟಿಗಳು, ಜಗತ್ತಿನ ಹಲವು ದೇಶದ ವ್ಯಕ್ತಿಗಳ ಹೆಸರು ದಾಖಲೆಗಳಲ್ಲಿ ಇದ್ದವು.
ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ, ಹಲವರು ಕೇವಲ ಸಾಮಾಜಿಕ ಅಥವಾ ವ್ಯಾವಹಾರಿಕ ಸಂಬಂಧಗಳಲ್ಲಿ ಮಾತ್ರ ದಾಖಲೆಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದನ್ನು ಹಲವು ಮಾಧ್ಯಮಗಳು ಸ್ಪಷ್ಟಪಡಿಸಿವೆ. ಆದರೆ ಇಲ್ಲಿ ತನಿಖೆಯ ಅಗತ್ಯ ತುಂಬಾ ಸ್ಪಷ್ಟವಾಗಿ ಕಾಣುತ್ತಿದೆ. ಮುಕ್ತವಾಗಿ ನಡೆದರೆ ಮಾತ್ರ ನ್ಯಾಯ ದೊರಕಲು ಸಾಧ್ಯ. ಹೊಸ ದಾಖಲೆಗಳು ಕೆಲವು ವಿಷಯಗಳನ್ನು ಮತ್ತೆ ಚರ್ಚೆಗೆ ತಂದವು. ಎಪ್ಸ್ಟೀನ್ ತನ್ನ ಪ್ರಭಾವ ಬಳಸಿ ಯುವತಿಯರನ್ನು ಸಂಪರ್ಕಿಸುತ್ತಿದ್ದ ಆರೋಪಗಳು ಕೇಳಿಬಂದವು. ಕೆಲ ದಾಖಲೆಗಳಲ್ಲಿ ಅವನ ಜಾಲದ ಬಗ್ಗೆ ಸೂಚನೆಗಳು ದೊರೆತಿದೆ. ಹಿಂದಿನ ತನಿಖೆಗಳಲ್ಲಿ ನಡೆದ ತಪ್ಪುಗಳು, ಕೆಲವು ದಾಖಲೆಗಳು 2007ರಲ್ಲೇ ಅವನ ವಿರುದ್ಧದ ದೊಡ್ಡ ಆರೋಪಗಳಿದ್ದರೂ ತನಿಖೆಯ ಪ್ರಕರಣ ಪೂರ್ಣವಾಗಿ ನಡೆದಿಲ್ಲ ಎಂಬುದನ್ನು ತೋರಿಸುತ್ತಿವೆ. ಇದರಿಂದ ನ್ಯಾಯ ವ್ಯವಸ್ಥೆಯ ಮೇಲೆಯೂ ಪ್ರಶ್ನೆಗಳು ಎದ್ದವು. ಈ ಫೈಲ್ಸ್ ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆಯಾದರೂ ಅನೇಕ ದಾಖಲೆಗಳು ಕಪ್ಪು ಮಸಿಯಾಗಿವೆ. ಕೆಲವು ಮಾಹಿತಿಗಳನ್ನು ಇನ್ನೂ ಸಾರ್ವಜನಿಕರಿಗೆ ನೀಡಲಾಗಿಲ್ಲ. ಗೌಪ್ಯತೆಗಾಗಿ ಹಲವಾರು ವಿಷಯಗಳನ್ನು ಇನ್ನೂ ಮುಚ್ಚಿಡಲಾಗಿದೆ. ಇದರಿಂದಾಗಿ ಸಂಪೂರ್ಣ ಸತ್ಯ ಹೊರಬಂದಿದೆಯಾ ಎಂಬ ಪ್ರಶ್ನೆ ಸಂಶಯವಾಗಿಯೇ ಉಳಿದಿದೆ. ಎಪ್ಸ್ಟೀನ್ ನ ಸಹಚರಿಯಾಗಿ ಗುರುತಿಸಲ್ಪಟ್ಟ ಗಿಸ್ಲೇನ್ ಮ್ಯಾಕ್ಸ್ವೆಲ್ 2021ರಲ್ಲಿ ದೋಷಿ ಎಂದು ತೀರ್ಪು ಬಂದಿತ್ತು. 20 ವರ್ಷಗಳ ಶಿಕ್ಷೆ ಪಡೆದಿದ್ದಳು. ಅವಳು ಎಪ್ಸ್ಟೀನ್ಗೆ ಹುಡುಗಿಯರನ್ನು ಪರಿಚಯ ಮಾಡುತ್ತಿದ್ದಾಳೆ ಎಂಬ ಆರೋಪ ಸಾಬೀತಾಗಿತ್ತು. ಬಹಳ ಜನರ ಅಭಿಪ್ರಾಯದಲ್ಲಿ ಈ ಪ್ರಕರಣದಲ್ಲಿ ಸಂಪೂರ್ಣ ಸತ್ಯ ಅವಳಿಗೆ ಗೊತ್ತಿರಬಹುದು ಎಂದು. ಈ ಫೈಲ್ಸ್ ನ ಬಿಡುಗಡೆಯ ನಂತರ ಹಲವು ವಿವಾದಗಳು ಕೂಡ ಉಂಟಾದವು. ಕೆಲವು ಬಾಧಿತರ ಹೆಸರುಗಳು ತಪ್ಪಾಗಿ ಹೊರಬಂದವು ಎಂಬ ಆರೋಪಗಳು ಇವೆ. ಇನ್ನೂ ಕೆಲವು ದಾಖಲೆಗಳನ್ನು ಮುಚ್ಚಿ ಇಡಲಾಗಿದೆ ಎಂಬ ರಾಜಕೀಯ ಟೀಕೆಗಳು ಕೇಳಿಬರುತ್ತಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಮಾಹಿತಿ ಹರಡಲಾಗುತ್ತಿದೆ. ಸ್ನೇಹಿತರೆ, ಈ ಪ್ರಕರಣ ಸತ್ಯ ಮತ್ತು ಸಂಚು ಸಿದ್ಧಾಂತಗಳ ನಡುವೆ ಸಿಲುಕಿದೆ. ಎಪ್ಸ್ಟೀನ್ ಪ್ರಕರಣ ಅಮೆರಿಕಾದಲ್ಲೇ ಅಲ್ಲ, ಇದು ಜಾಗತಿಕ ಚರ್ಚೆಗೆ ಕಾರಣವಾದದ್ದು. ಅಧಿಕಾರ ಮತ್ತು ಹಣದ ದುರುಪಯೋಗ, ಮಾನವ ಕಳ್ಳ ಸಾಗಾಣಿಕೆ ವಿರುದ್ಧ ಜಾಗೃತಿ, ನ್ಯಾಯ ವ್ಯವಸ್ಥೆಯ ಮೇಲೆ ಜನರ ನಂಬಿಕೆ, ಹಲವು ದೇಶಗಳು ತಮ್ಮ ಮಟ್ಟದಲ್ಲಿ ತನಿಖೆ ಆರಂಭಿಸುವ ಬಗ್ಗೆ ಚರ್ಚೆ ಕೂಡ ಮಾಡುತ್ತಿವೆ. ಸ್ನೇಹಿತರೆ, ನಮಗೆ ಇಂದಿಗೂ ಉತ್ತರ ಸಿಗದೆ ಕಾಡುತ್ತಿರುವ ಪ್ರಶ್ನೆಗಳೆಂದರೆ, ಎಪ್ಸ್ಟೀನ್ ಒಬ್ಬನೇ ಇದನ್ನೆಲ್ಲ ನಡೆಸಿದನಾ? ಇನ್ನು ಯಾರಾದರೂ ಶಿಕ್ಷೆಯಿಂದ ತಪ್ಪಿಸಿಕೊಂಡಿದ್ದಾರಾ? ಎಲ್ಲಾ ದಾಖಲೆಗಳು ಬಿಡುಗಡೆಯಾಗಿದೆಯಾ? ತಮ್ಮ ರಾಜಕೀಯ ಪ್ರಭಾವದಿಂದ ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೆಯುತ್ತಿದೆಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಮಾನವ ಕಳ್ಳ ಸಾಗಾಣಿಕೆ ಮತ್ತು ಮಕ್ಕಳ ದೌರ್ಜನ್ಯವು ಇನ್ನೂ ಜಗತ್ತಿನಲ್ಲಿ ದೊಡ್ಡ ಸಮಸ್ಯೆಯಾಗೇ ಉಳಿದಿದೆ. ಅಪರಾಧವನ್ನು ತಡೆಯುವ ಉನ್ನತ ಸ್ಥಾನದಲ್ಲಿರುವವರೇ ಅಪರಾಧವನ್ನು ಎಸಗಲು ಮುಂದಾದರೆ ಸಮಾಜವನ್ನು ಒಂದು ಒಳ್ಳೆಯ ರೀತಿ ಮುನ್ನಡೆಸಬೇಕಾದವರ ಹೆಸರುಗಳೇ ಈ ಪ್ರಕರಣದಲ್ಲಿ ಕೇಳಿಬಂದಾಗ ನ್ಯಾಯಾಂಗದ ಮೇಲೆ ಸಂಶಯ ಮೂಡುತ್ತದೆ. ಹಣ ಮತ್ತು ಅಧಿಕಾರ ಇದ್ದರೆ ಏನು ಬೇಕಾದರೂ ಮಾಡಲು ಸಾಧ್ಯವಿಲ್ಲ. ಕಾನೂನಿನ ಮೂಲಕವೇ ಇದರ ಸತ್ಯ ಅಸತ್ಯತೆಯನ್ನು ಹೊರತರಬೇಕಾಗಿದೆ. ಜೆಫ್ರಿ ಎಪ್ಸ್ಟೀನ್ ಈಗ ಬದುಕಿಲ್ಲ, ಆದರೆ ಅವನ ಕತೆ ಇನ್ನೂ ಮುಗಿದಿಲ್ಲ. ಎಪ್ಸ್ಟೀನ್ ಫೈಲ್ಸ್ ಕೇವಲ ದಾಖಲೆಗಳ ಗುಚ್ಛವಲ್ಲ, ಅದು ಒಂದು ಸಮಾಜದ ಕನ್ನಡಿ. ಅಧಿಕಾರ, ಹಣ ಮತ್ತು ಮೌನ ಸೇರಿ ಎಷ್ಟು ದೊಡ್ಡ ಅಂಧಕಾರವನ್ನು ಸೃಷ್ಟಿಸಬಹುದು ಎಂಬುದನ್ನು ಈ ಪ್ರಕರಣ ತೋರಿಸಿತ್ತು. ಸ್ನೇಹಿತರೆ, ಸತ್ಯ ಸಂಪೂರ್ಣ ಹೊರಬರಬಹುದೇ? ಅದು ಇನ್ನು ಭವಿಷ್ಯದ ಪ್ರಶ್ನೆಯಾಗಿಯೇ ಉಳಿದಿದೆ. ಈ ಪ್ರಕರಣದಲ್ಲಿ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ದೊರಕಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.